ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದದೆ ಪದಂ ಸಮೂಢವಸ್ಯ ಪಾಗುಂ ಸುರೇ. ವಿಷ್ಣೋರಗಾಟಮಸ ವಿಷ್ಣೋ ಪೃಷ್ಠಮಸ ವಿಷ್ಣೋ ಸಪ್ತೆ ಏಸ್ತೋ ವಿಷ್ಣೋ ಸೋರಸ ವಿಷ್ಣೋ ಆದ್ರೋಮಸ ವಿಷ್ಣವೇ ತ್ವಾ. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಈ ವಿಶೇಷತೆ ಏನಪ್ಪ ಅಂದರೆ ನೋಡಿ, ನಿಮಗೆ ಶಿವರಾತ್ರಿಗೆ ಶಿವರಹಸ್ಯ ಹಾಕಿದ್ದೀನಿ. ಯಾವ ರೀತಿ ಉದ್ಭವ ಆಯಿತು, ಸ್ವಾಮಿದು ರೂಪಗಳೆಲ್ಲ ಹೇಳಿದ್ದೀನಿ. ಆಮೇಲೆ 1000 ಲಿಂಗಗಳ ಹೆಸರನ್ನು ಹೇಳಿದ್ದೀನಿ. ದಯವಿಟ್ಟು ಫೇಸ್ಬುಕ್ಕಲ್ಲಿ ನೋಡಿ ಮತ್ತು ಯೂಟ್ಯೂಬಲ್ಲೂ ನೋಡಿ. ಈ ವಿಡಿಯೋಗಳು ಇನ್ನು ಮುಂದೆ ಚೆನ್ನಾಗಿ ಹಾಕ್ತಾ ಇರ್ತೀನಿ ನೋಡಿ. ಆಮೇಲೆ ವಿಶೇಷವಾಗಿ ಇವತ್ತಿನ ದಿವಸ ಸರಸ್ವತಿ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಸರಸ್ವತಿ ಮೂಲಮಂತ್ರಗಳನ್ನು ಹಾಕ್ತಾ ಇದ್ದೀನಿ. ಎಲ್ಲರೂ ವೀಕ್ಷಿಸಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮಾ ಮಾಡುವ ನಮಸ್ಕಾರಗಳು. ಹಾಗೂ ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ದಿವಸ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಅಂದರೆ ದೇವರಿಗೆ ನಮಸ್ಕಾರ ಯಾಕೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ಪ್ರದಕ್ಷಿಣ ನಮಸ್ಕಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಯಾವತ್ತೂ ಸಹ ನಮಗೆ ನಂಬಿಕೆ, ದೇವರಿಗೆ ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವಾಗ ಅವರ ಪೂರ್ಣಾನುಗ್ರಹ ಆಶೀರ್ವಾದ ದೊರಕುತ್ತದೆ. ಸಾಷ್ಟಾಂಗ ಪ್ರಣಾಮದಿಂದ ಭಗವಂತನು ಪೂರ್ಣವಾಗಿ ಸಂತುಷ್ಟನಾಗುತ್ತಾನೆ. ಅದಕ್ಕಾಗಿ ನೋಡಿ, ನಾವು ಯಾವತ್ತೂ ಸಹ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ಸಿದ್ಧಿಸುತ್ತಂತೆ ನೋಡಿ. ಅದಕ್ಕಾಗಿ ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಮುಖ್ಯದ್ವಾರದ ಬಳಿಯಿಂದ ಪ್ರಾರಂಭಿಸಿ ಅಲ್ಲೇ ಬಂದು ನಿಂತಾಗ ನಮಗೆ ಪೂರ್ಣ ಪ್ರದಕ್ಷಿಣೆ ಆಗುತ್ತದೆ. ಮನಸ್ಸಿನಲ್ಲಿರುವ ಕೋರಿಕೆ ಅಥವಾ ಅಭೀಷ್ಟ ಸಿದ್ಧಿಗಾಗಿ ಹೇಳಿಕೊಂಡು ಪ್ರದಕ್ಷಿಣೆ ಹರಕೆಯ ಶೀಘ್ರದಲ್ಲಿ ಫಲ ಕೊಡ್ತಾರೆ ಸ್ವಾಮಿಗಳು. ಅದಕ್ಕೆ ನೋಡಿ, ಗಣಪತಿಗೆ 21 ನಮಸ್ಕಾರ ಹಾಕಬೇಕಾಗತ್ತೆ. ನವಗ್ರಹಗಳಿಗೆ 9, ಅಥವಾ ಸಪತ್ನಿ ನವಗ್ರಹಗಳಿದ್ದರೆ 18, ಲಕ್ಷ್ಮೀನಾರಾಯಣನಿಗೆ 3, ಆಂಜನೇಯನಿಗೆ 5, ಈಶ್ವರನಿಗೆ 5, ಆದಿಶಕ್ತಿಗೆ 8 ಪ್ರದಕ್ಷಿಣೆಗಳು ಹೇಳಲ್ಪಟ್ಟಿದೆ. ಅದಕ್ಕಾಗಿ ನೋಡಿ, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯತಾ ಶರಣನ್ನಾಸ್ತಿ ತ್ವಮೇವ ಶರಣ ಮಮ ಅಂತಕ್ಕಂಥದ್ದೇ ಈ ಪ್ರದಕ್ಷಿಣೆ. ಅದಕ್ಕೆ ನೋಡಿ, ಕ್ಷಿಣೆ ನೋಡಿ. ಅಂದರೆ ಪಾಪಗಳನ್ನು ನಾಶಪಡಿಸು. ಅಂದರೆ ನಮ್ಮ ದಾರಿದ್ರ್ಯವನ್ನು ನಿವಾರಿಸು. ಕ್ಷಿ ಅಂದರೆ ಕ್ಷಿಪ್ರವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಮುಂದಿನ ಜನ್ಮಕ್ಕೂ ಸಹ ಕ್ಷೇಮವನ್ನು ಕೊಡು. ಅಂದರೆ ನಮ್ ಗುರುಹು ಸರ್ವಮವಾಪ್ನೋತಿ, ಅಜ್ಞಾನವನ್ನು ತೊಡೆದು ಸುಜ್ಞಾನವನ್ನು ಕರುಣಿಸು. ನೋಡಿ ಈ ಪ್ರದಕ್ಷಿಣೆ ಅರ್ಥ. ಅದರಿಂದ ನಾವು ಸೂರ್ಯನಿಗೆ, ಸಾಕ್ಷಾತ್ ಸೂರ್ಯ ನಮಗೆ ಸುತ್ತಲೂ ಭೂಮಿ ಮೇಲೆ ತಿರುಗುವುದರಿಂದ ಭೂಮಿ ಗುರುತ್ವಾಕರ್ಷಣೆ ಒಂದೇ ರೀತಿಯಾಗಿ ಕಾಯ್ದುಕೊಂಡು ಬರುವುದಲ್ಲದೆ ಕ್ಷೀಣವಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಸೂರ್ಯನಲ್ಲಿರುವ ತೇಜೋಮಯ ತರಂಗ ಶಕ್ತಿಗಳು ಭೂಮಿಯನ್ನು ಶಕ್ತಿಯುತರಾಗಿ ಮಾಡುವಂತೆ ನಾವು ದೇವರಿಗೆ ಪ್ರದಕ್ಷಿಣೆ ಬಂದರೆ ಅವನಲ್ಲಿರುವ ತೇಜವು ನಮ್ಮನ್ನು ತೇಜೋಮಯವಾಗಿ ಮಾಡುತ್ತದೆ. ಇಂತಿ ನಿಮ್ಮ ಕೆ ವೆಂಕಟೇಶ್ ಶರ್ಮಾ. ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.